ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಜಿನಿ ಕಂಪನಿಯ ಮಾಲೀಕರಾಗಿರ್ತಕ್ಕಂತಹ ದಿಲೀಪ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಒಂದು ಪ್ರಭಾವಿ ಉದ್ಯಮಿ ಆತನ ಮೇಲೆ ಈ ತರಹದ್ದೊಂದು ಆರೋಪ ಇದೀಗ ಸಮಾಜದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂತಹ ವಿಚಾರ. ನಿಮ್ಮ ಮೇಲೆ ಕೇಳಿ ಬಂದಿರತಕ್ಕಂಥ ಆರೋಪ ಬರೀ ಆರೋಪವಾಗಿ ಉಳಿದಿಲ್ಲ, ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಡಲಾಗಿದೆ ಸಂತ್ರಸ್ತೆಯಿಂದ. ಏನು ಹೇಳ್ತೀರಾ ಈ ಒಂದು ಪ್ರಕರಣದ ಬಗ್ಗೆ? ಸರ್, ಒಂದು ಈಗ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಹೇಳ್ತಾ ಇರೋದು ಪೊಲೀಸರ ತನಿಖೆ ಮಾತ್ರ ಅಂತ ಹೇಳ್ತಾರೆ ಸರ್. ನಾವು ನಿಮ್ಮನ್ನು ಸಮೇತ ನೇರವಾಗಿ ಕರಿತೀವಿ ಸರ್ ನಮ್ಮ ಜಿನಿ ಕಂಪ್ನಿಗೆ. ಆ ಹುಡುಗಿ ಹೇಳಿದೆ 15 ದಿನದಿಂದ ನನಗೆ ಮೈ ಕೈ ಮುಡ್ತಾ ಇದ್ರು, 15 ದಿನದಿಂದ ಮೊನ್ನೆ 19ನೇ ತಾರೀಕು ತುಂಬಾ ನನ್ನ ಎಳೆದಾಡಿದ್ರು, ನಾನು ಕಿರ್ಚ್ಕೊಂಡು ಓಡ್ ಬಂದೆ ಅಂತ ಹೇಳ್ತೆ ಸರ್. ಅದು ಸೆಡ್ ಅಲ್ಲಿ ಮಾಡಿದ್ರು ಅಂತ ಹೇಳ್ತೆ ಸರ್. ಸರ್, ಒಟ್ಟು ನಮ್ಮ ಕಂಪ್ನಿಲಿ 86 CC ಕ್ಯಾಮ್ರಾ ಇದೆ. 86 CC ಕ್ಯಾಮ್ರಾದಲ್ಲೂ ಸಮೇತ ಯಾವುದು ಖಾಲಿ ಸೆಡ್ ಇಲ್ಲ ಸರ್. ಪ್ರತಿಯೊಂದು ಸೆಡ್ ಅಲ್ಲೂ 20, 30, 40 ಜನ ಕೆಲಸ ಮಾಡ್ತಾರೆ. ಅವತ್ತು 19ನೇ ತಾರೀಕು ಬಂದ್ ನೋಡಿದ್ರೆ ಆ ಹುಡುಗಿ ನಿಜ ಹೇಳ್ತಿದ್ಯಾ ಸತ್ಯ ಹೇಳ್ತಿದ್ಯಾ ಅಂತ ನಿಮ್ಗೆ ನೇರವಾಗಿ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ಒಬ್ರು ಕಿರ್ಚ್ಕೊಂಡು ನೋಡ್ ಬರ್ತಾವ್ರೆ ಅಂತಂದ್ರೆ ಅಷ್ಟು ಜನ ಎಂಪ್ಲಾಯ್ ಯಾರಾದ್ರೂ ಒಬ್ರು ನೋಡ್ಬೇಕಲ್ಲ ಸರ್. ಒಂದು. ಎರಡನೇದು CCTV ಕ್ಯಾಮ್ರಾ ಇಲ್ಲ ಜಾಗನೇ ಇಲ್ಲ ಸರ್ ನಮ್ ಕಂಪ್ನಿಲಿ. ಯಾಕೆಂದ್ರೆ ಒಂದು ಫುಡ್ ಪ್ರಾಡಕ್ಟ್ ಸರ್ ನಮ್ದು. ಯಾಕೆಂದ್ರೆ ಪ್ರತಿಯೊಂದು ಧಾನ್ಯನು ಮ್ಯಾನ್ಯಲ್ ಅನ್ನ ಮಾಡೋದು. ಧಾನ್ಯ ತೊಳೆಯದೇ ಇರ್ಬೋದು, ನೆನ್ಸದೇ ಇರ್ಬೋದು, ಒಣಗದೇ ಇರ್ಬೋದು, ಎಲ್ಲನೂ ಜನ ಕೈಯಲ್ಲೇ ಮಾಡೋದು. ಯಾವುದೇ ಮಿಷಿನರಿ ಇಲ್ಲ. ಅದಕ್ಕೆ ಏನ್ ಮಾಡಿದೀವಿ ನಾವು, ಜನಗಳ ಭದ್ರತೆಗೆ ಜಾಸ್ತಿ CC ಕ್ಯಾಮ್ರಾ ಹಾಕಿದೀವಿ. ಆ CC ಕ್ಯಾಮ್ರಾ ತಪ್ಪಿಸಿ ನಾನು ಆ ಹುಡುಗಿನ ಮುಟ್ಟಿರ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ನಿಲಿ ಆತರ ಆಗೋದಕ್ಕಾಗದೇ ಇಲ್ಲ ಸರ್. ದಿಲೀಪ್ ಅವರಲ್ಲಿ ಪ್ರಮುಖವಾಗಿ 19ನೇ ತಾರೀಖು ಅಂತಾನೆ ಅವರು ಸುಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ. 19ನೇ ತಾರೀಕು ನೀವು ಅವ್ರನ್ನ ಶೆಡ್ಡಿಗೆ ಕರೆದಿದ್ ನಿಜಾನಾ? ಸರ್, 19ನೇ ತಾರೀಕು ನಾನು ನನ್ನ ಆಫೀಸ್ ಬಿಟ್ಟು ಹೊರಗಡೆ ಹೋಗಿ ಇಲ್ಲ, ನಮ್ಮಲ್ಲಿ ಯಾವುದೇ ಸೆಡ್ ಇಲ್ಲ ಸರ್. ಆ ಸಂಬಂಧ ನೀವು ದಾಖಲೆ ಕೇಳೋದಾದ್ರೆ ಕೊಡ್ತಿರ್ಬೇಕಾದ್ರೆ 19ನೇ ತಾರೀಕು ನೀವು ಕಚೇರಿಯಲ್ಲಿ ಅಂದ್ರೆ ಜಿನಿ ಕಂಪ್ನಿಲಿ ಇರ್ಲಿಲ್ಲ. 19ನೇ ತಾರೀಕು ನನ್ನ ಫ್ಯಾಕ್ಟರಿ ಒಳಗೆ ನನ್ನ ಆಫೀಸ್ ಬಿಟ್ಟು ಹೊರಗಡೆ ಎಲ್ಲೂ ಹೋಗೇ ಇಲ್ಲ. ಒಂದು. ನೀವು ದಾಖಲೆ ಸಮೇತ ನಿಮ್ಗೆ 19ನೇ ತಾರೀಕಿಂದು ನಮ್ಮ CCTVದ ರೆಕಾರ್ಡ್ ಫೂಟೇಜ್ ನಿಮಗೆ ಕಳಿಸ್ಕೊಡ್ತೀನಿ, ನೀವು ಪ್ಲೇ ಮಾಡ್ಕೋಬಹುದು ಸರ್. 19ನೇ ತಾರೀಕು ಆ ಹುಡುಗಿ ಎಲ್ಲಿ ಕೆಲಸ ಕೂತ್ಕೊಂಡು ಉರಿತಾ ಇತ್ತು. ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು ಸಂಜೆ 5 ಗಂಟೆ ತನಕ ಯಾವ ಜಾಗದಲ್ಲಿ ಕೂತ್ಕೊಂಡು ಕಾಳು ಉರಿತಾ ಇತ್ತು. ಆ ನಂತರ 5 ಗಂಟೆಯಿಂದ ಮನೆಗೆ ಯಾವ ರೀತಿ ಎದ್ದೋಯ್ತು. 5 ಗಂಟೆ ತನಕ ನಾನು ಇಲ್ಲಿ ಕುಂತಿದ್ದೆ. ಸಂಪೂರ್ಣವಾಗಿ ನೀವು CCTV ನೋಡಿದ್ರೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸರ್. ಅದು ಯಾವ್ದು ತನಿಖೆ ಮಾಡಿ 1 ವರ್ಷ 2 ವರ್ಷ ಅನ್ನಂಗಿಲ್ಲ ಸರ್. ವಿತಿನ್ ಅರ್ಧ ಗಂಟೆಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಜಸ್ಟ್ ನೀವು ಬಂದ್ರೆ ಸರ್. ಇಲ್ಲ ಆಗಲ್ಲ, ನೀವು ಕಳಿಸ್ಕೊಡಿ ಅಂದ್ರೆ ನಿಮ್ಮ ಚಾನಲ್ಗೆ ಕಳಿಸ್ಕೊಡ್ತೀನಿ ಸರ್. ಆಮೇಲೆ ದಿಲೀಪ್ ಅವರು 10 ತಿಂಗಳಿನಿಂದ ನಾನು ಆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ದಾರೆ. ಸೊ ಇದು ನಿಜಾನ ಇದು? ಸರ್, ಯಾವುದೇ ಕಾರಣಕ್ಕೂ 10 ತಿಂಗಳಿಂದ ಇಲ್ವೇ ಇಲ್ಲ ಸರ್. ನನ್ನ ಅನಿಸಿಕೆ ಒಂದ್ 5-6 ತಿಂಗಳು 5 ತಿಂಗಳು ಒಳಗೆ ಇರಬಹುದು ಅಂತ ನನ್ನ ಅನಿಸಿಕೆ ಸರ್. ಏಕಾಏಕಿ ಯಾಕೆ ನಿಮ್ಮ ಮೇಲೆ ಈ ನಿಷ್ಠೂರತೆ ಬಂತು ಅಂತ ಮಹಿಳೆಗೆ? ಸರ್, ಈಗ ನಮ್ಮ ತಾಲೂಕಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸರ್, ಅಂದ್ರೆ ನಮ್ಮ ಶಿರಾ ತಾಲೂಕಲ್ಲಿ ಇಡೀ ಕರ್ನಾಟಕದಲ್ಲಿ ಇಲ್ಲದಂತ ಬಿಲ್ಡಿಂಗ್ ನ ನಮ್ಮ ತಾಲೂಕಲ್ಲಿ ಕಟ್ಟಿದೀವಿ ಸರ್. ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಿದೀವಿ. ಅದರಲ್ಲಿ ನಾನೊಬ್ಬ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸರ್. ಸುಮಾರು ನಮ್ಮ ಜೀನಿಯಿಂದಲೇ ಒಂದು 15 ಲಕ್ಷ ಡೊನೇಷನ್ ಮಾಡಿದೀನಿ. ಅದಕ್ಕೆ ಡೊನೇಷನ್ ಮಾಡಿ 16ನೇ ತಾರೀಕು ಅದ್ದೂರಿಯಾಗಿ ಉದ್ಘಾಟನೆ ಆಯ್ತು ಸರ್. ಆ ಉದ್ಘಾಟನೆ ಆಗಿದ್ದ ದಿನ ನಾವು ಕೆಲವ್ರು ಹೇಳಿದ್ರು, ಸರ್ ಬರೀ ಗ್ರಾಮ ಪಂಚಾಯತಿ ಇದ್ದೀರಾ, ಜಡ್ಪಿ ಬರಕ್ ಆಗಲ್ವಾ ಅಂದ್ರು. ಆಯ್ತು ಸರ್, ಟ್ರೈ ಮಾಡ್ತೀನಿ ಅಂತ ಅಂದೆ. ಯಾವಾಗ ಜಿಲ್ಲಾ ಪಂಚಾಯತಿಗೆ ಇವರು ಬರ್ತಾರೆ ಅಂತ ಗೊತ್ತಾಯ್ತು, ಈ ತರ ಎಲ್ಲ ಸಮಸ್ಯೆ ಉಟ್ಕೊಂಡು ಸರ್. ಇದು ರಾಜಕೀಯ ಸರ್. ರಾಜಕೀಯ ಬಿಟ್ರೆ ಬೇರೆ ಏನಿಲ್ಲ. ನಿಮ್ಗೆ ಸತ್ಯತೆ ಬೇಕು ಅಂತಂದ್ರೆ ನಮ್ಮ ಜೀನಿ ಕಂಪ್ನಿಗೆ ಪೊಲೀಸ್ನವರೇ ಎಲ್ಲ ಯಾವುದೇ ಮಾಧ್ಯಮ ಸರ್, ನಾನು ಜೀನಿ ಸ್ಟಾರ್ಟ್ ಆದಾಗ್ಲಿಂದಲೂ ಹೇಳ್ತಾ ಇದ್ದೀನಿ, ಬಂದು ನೇರವಾಗಿ ಚೆಕ್ ಮಾಡಿ ಅಂತ. ಇವತ್ತು ನೀವು ಬಂದು ನಮ್ಮ CCTV DVR ನ ಎಲ್ಲಾನು ಕಾಪಿ ಮಾಡ್ಕೊಂಡು ಹೋಗಿ ಸರ್. ಬೇಜಾರೇ ಮಾಡ್ಕೊಳಲ್ಲ. ಅವಾಗ ಸತ್ಯ ಗೊತ್ತಾಗುತ್ತೆ ಸರ್. ಆ ಹುಡುಗಿ ಎಷ್ಟು ಗಂಟೆಗೆ ಬಂತು, ಆ ಟೈಮಲ್ಲಿ ಮಧ್ಯಾಹ್ನ 1 ಗಂಟೆಗೆ ಆ ಹುಡುಗಿ ಎಲ್ಲಿ ಕುಂತಿತ್ತು, ಎಲ್ಲಿ ಕಾಳು ಉರಿತು, ಎಲ್ಲೋ ಊಟ ಮಾಡ್ತು, ಎಲ್ಲಾನು ಸಂಪೂರ್ಣ ಮಾಹಿತಿ ಇರುತ್ತೆ. ಖಾಲಿ ಸೆಡ್ ಯಾವ್ದು ಇಲ್ಲ ಸರ್. ಆ ಹುಡುಗಿ ಎದ್ದು ಖಾಲಿ ಸೆಡ್ ಹೋಗಿರ್ಬೇಕಲ್ಲ ಸರ್. ಅಲ್ಲ, ಒಂದು ವಿರೋಧತೆಗೆ ಒಂದು ಬಲವಾದ ಕಾರಣಗಳು ಇದ್ದಿರಬಹುದು. ಆದ್ರೆ ಈ ವಿರೋಧತೆಗೆ ಏನ್ ಕಾರಣ, ಏನ್ ಷಡ್ಯಂತ್ರ ಅಂತ ನೀವು ಹೆಂಗಿದನ್ನ ಸರ್? ಈ ವ್ಯಕ್ತಿನ ಏನಾದ್ರೂ ಮಾಡಿ ಮರ್ಯಾದೆ ಕಳಿಬೇಕು ಅನ್ನೋದು ಬಿಟ್ರೆ ಬೇರೆ ಏನು ಇಲ್ಲ ಸರ್. ಸಿಗೋದಾದ್ರೂ ಏನು ಅವ್ರಗಳಿಗೆ ಅಂತ ಸರ್. ಈಗ ಒಬ್ಬ ವ್ಯಕ್ತಿ ದೊಡ್ಡದಾಗಿ ಬೆಳೀತಾ ಇದೆ ನೋಡಿ ಸರ್. ಉದಾಹರಣೆ ಕೊಡ್ತೀನಿ. ಗ್ರಾಮ ಪಂಚಾಯತಿ ದುಡ್ಡಲ್ಲಿ ಹೆಂಡತಿ ಮಕ್ಳಿಗೆ ಯುಗಾದಿ ಹಬ್ಬದಾಗೆ ಬಟ್ಟೆ ಬೇಕಂತ ಅವ್ರಿಗೆ. ಗ್ರಾಮ ಪಂಚಾಯತಿ ಕಟ್ಟ ಟ್ಯಾಕ್ಸ್ ಅಲ್ಲಿ ಇಷ್ಟು ದಿನ ಆ ಯುಗಾದಿ ಹಬ್ಬಕ್ಕೆ ಹೆಂಡತಿ ಮಕ್ಳಿಗೆ ಬಟ್ಟೆ ತಗೊಂಡೋಗರು. ನಾನು ಅದಕ್ಕೆ ಕಡಿವಾಣ ಮಾಡಿದೆ. ಯಾವ್ದೇ ಕಾರಣಕ್ಕೂ ನಮ್ಮ ನೌಕರರಿಗೆ ಬಿಟ್ರೆ ದಸರಾ ಟೈಮಲ್ಲಿ ಇನ್ಯಾರಿಗೂ ಬಟ್ಟೆ ಕೊಡ್ಕೊಡುದು ಅಂತ ಕಡಿವಾಣ ಮಾಡಿದೆ.
ಅವ್ರ ಕೈ ಸಹಿಸಕ್ಕಾಗ್ಲಿಲ್ಲ. ನಮ್ಮ ಜೀನಿ ಕಂಪ್ನಿಯಿಂದ ಒಂದು ಸ್ಕೂಲ್ನ 3 ಲಕ್ಷ ರೂಪಾಯಿ ಕೊಟ್ಟು ರೆಡಿ ಮಾಡ್ತಿದ್ದೆ ಸರ್. ಅದಕ್ಕೆ ನಮಗೆ ಗೊತ್ತಿಲ್ದಂಗೆ 3.5 ಲಕ್ಷ ಬಿಲ್ ತಗೊಂಡಿದ್ದಾರೆ. ಅದನ್ನ ಯಾಕೆ ತಗೊಂಡ್ರಿ? ಆಯ್ತು ನೀವು ತಗೊಂಡಿದ್ದೀರಪ್ಪ, ಬೇಜಾರಿಲ್ಲ, ಸ್ವಲ್ಪನಾದ್ರೂ ಹುಡುಗರ್ಗೆ ಆಟ ಸಾಮಾನು ಇರ್ಬೋದು, ಅದನ್ನ ಕ್ರೀಡಾ ಸಾಮಗ್ರಿ ಇರ್ಬೋದು, ಕೆಲಸ ಮಾಡ್ರಿ, ಹೆಂಡತಿ ಮಕ್ಳು ಇದಾವೆ ಅಂತಾರೆ ಸರ್. 10 ರೂಪಾಯಿನೂ ಸಮೇತ ಕಷ್ಟ ಬಿದ್ದು ಟ್ಯಾಕ್ಸ್ ಕಟ್ಟಿರ್ತಾರೆ ಸರ್. ಇದನ್ನೆಲ್ಲ ವಿರೋಧ ಮಾಡಿದ್ರೆ ಜೀನಿಯನ್ ಸರಿ ಇಲ್ಲ, ಹೆಣ್ಮಕ್ಳು ಹೇಳ್ಕಂತಾವನೆ. ಈ ತರ ಬರ್ತಾ ಇದೆ ಸರ್. ಅದೇ ಉದ್ದೇಶಕ್ಕೆ ಸರ್ ನಾನು ಲೈಫ್ ಅಲ್ಲಿ ರಾಜಕೀಯಕ್ಕೆ ಹೋಗ್ಬಾರ್ದು ಅನ್ಕೊಂಡೆ ಸರ್. ಇಂಥನೆಲ್ಲ ತೆಗಿಬೇಕು ಅಂತ ಯಾವಾಗ ನಾನು ಜಿಲ್ಲಾ ಪಂಚಾಯತಿಗೆ ಬರ್ತೀನಿ ಅಂತ. ಈಗ ಬೆಂಕಿ ಹೊತ್ಕೊಳ್ಳೋದ್ರೆ ಎಲ್ಲೂ ಕೂಡ ಹೊಗೆ ಆಡೋದಿಲ್ಲ. ಈ ಒಂದು ಸಂತ್ರಸ್ತ ಕುಟುಂಬದ ಹಿಂದೆ ಯಾರಾದ್ರೂ ನಿರ್ದೇಶನ ಕೊಟ್ಟು ಇವ್ರುಗಳು ಹಿಂಗೆ ಮಾಡ್ಬೇಕು ಅಂದ್ರೆ ಯಾರ್ದೋ ಕಥೆಗೆ ಇವರೆಲ್ಲ ಪಾತ್ರಧಾರಿಗಳಾಗಿದ್ದಾರೆ ಅಂತ ಏನಾದ್ರು ಭಾವಿಸ್ತೀರಾ? ಖಂಡಿತ ಸರ್. ಇವರೆಲ್ಲ ಅಮಾಯಕರು ಸರ್. ಇವ್ರಿಗೆ ಏನು ಗೊತ್ತಾಗಲ್ಲ. ಇವ್ರಿಗೆ ಏನ್ ಮಾಡ್ತಾರೆ, ಅದೇ ಊರವ್ರು ಹೇಳಿನಲ್ಲ ಸರ್, ಹೆಂಡತಿಗೆ ಚಡ್ಡಿ ಪಾಡಿ ಬೇಕು ಅಂತ ಅಂದ್ರೂ ಸಮೇತ ಪಂಚಾಯತಿ ದುಡ್ಡಲ್ಲೇ ಬೇಕು ಅಂತ ಹೇಳಿನಲ್ಲ ಸರ್. ಆ ಪಂಚಾಯತಿ ದುಡ್ಡಲ್ಲಿ ಯಾವಾಗ ಕಟ್ಟ ಆಯ್ತು ಮೆಂಬರ್ಗೆ, ಅವನಿದೆಲ್ಲ ಪಿತೂರಿ ಮಾಡಿದೆ ಸರ್. ಮಾತಾಡಿರೋದೆಲ್ಲ ಆಡಿಯೋ ಇದೆ ಸರ್. ಜೀನಿ ಅವ್ನ್ ಬೆಳಿತಾ ಇದ್ದಾನೆ ಕಣೋ, ಅವ್ನ್ ಏನಾದ್ರು ಮಾಡಿ ತುಳಿಬೇಕು ಕಣೋ, ನಾನೆಲ್ಲ ರೆಡಿ ಮಾಡಿದೀನಿ, 10 ಜನಕ್ಕೆ 10,000 ರೂಪಾಯಿ ಕೊಟ್ಟು ಎಣ್ಣೆ ಕುಡ್ಸಿ ಗಲಾಟೆ ಮಾಡಕ್ ಕಳ್ಸಿದೀನಿ ಕಣೋ, ಸಂಪೂರ್ಣವಾಗಿ ಎಲ್ಲ ಆಡಿಯೋ ಇದೆ. ಏನು ಅಂತಾರೆ, ಅವ್ರ ತರ ನಾವು ಆಡೋದಕ್ಕಾಗಲ್ಲ ಅಂತ ಸುಮ್ನಿದ್ವಿ. ಅವರು ಹುಡುಗಿ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಪ್ರಚಾರ ಮಾಡಿದ್ರು ಸರ್. ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಇದಕ್ಕೊಂದು ರಾಜಕೀಯ ಬಣ್ಣ ಇದೆ, ಯಾರೋ ಒಂದು ರಾಜಕೀಯ ಮಾಡ್ತಿದ್ದಾರೆ ಈ ಒಂದು ಪ್ರಕರಣವನ್ನು ಮುಂದಿಟ್ಕೊಂಡು. ಹೌದು ಸರ್. ಈಗ ನಮ್ಮ CCTV ಹುಡುಗಿ ಕುಂತಿರೋ ಜಾಗನೇ ನೇರವಾಗಿ ಗೊತ್ತಿದೆ ಸರ್. ಯಾವುದೇ ಸತ್ಯ ಇಲ್ಲ, ಸುಳ್ಳಿಲ್ಲ. ಏನೋ 2 ದಿನನಾದ್ರೂ ಜೀನಿಯವನ್ ಮರ್ಯಾದೆ ಹೋಗ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಜೀನಿಯವನ್ ಕೆಲವು ಚಾನೆಲ್ ಅವ್ರು ಹಾಕಿದ್ದಾರೆ ಸರ್. ಜೀನಿಯವನಿಂದ ಅತ್ಯಾಚಾರ, ಜೀನಿಯವನಿಂದ ಕಾಮಪುರಾಣ ತುಂಬಾ ಹಾಕಿದ್ದಾರೆ ಸರ್. ಎಷ್ಟು ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ತಮ್ಮ ಕಂಪನಿಯಲ್ಲಿ? ಎಷ್ಟು ವರ್ಷದಿಂದ? ನನ್ನ ಅನ್ಸಿಕೆ 200 ಜನ ಮಹಿಳೆಯರೇ ಇದ್ದಾರೆ ಸರ್. ಆ 200 ಜನದಲ್ಲಿ ಸರ್ ಒಂದೊಂದು ಸೆಡ್ ಅಲ್ಲಿ 20-30 ಜನ ಇದ್ದಾರೆ ಸರ್. ಈ ಹುಡುಗಿನ ನಾವು ಮುಟ್ಟಕ್ ಹೋದಾಗ ಒಬ್ರಾದ್ರೂ ನೋಡಿರ್ಬೇಕಲ್ಲ ಸರ್. ಒಂದು ಎರಡನೇದು, ಆ ಹುಡುಗಿ ಕ್ಯಾಮ್ರಾ CCTV ಬಿಟ್ಟು ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಸರ್. CCTV ಕಾಣುತ್ತೆ ಸರ್. ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು ಸಂಜೆ 5 ಗಂಟೆ ತನಕ CCTV ಕಾಣುತ್ತೆ ಸರ್. ಹುಡುಗಿ ಹೊರಗಡೆ ಎಲ್ಲೂ ಹೋಗಿಲ್ಲ. ಆದ್ರೂ ಸಮೇತ ನನ್ನ ಅತ್ಯಾಚಾರ ಮಾಡೋದಕ್ಕೆ, ಮೈಕೈ ಮುಟ್ಟ, ನನ್ನ ಜಾತಿ ನಿಂದನೆ ಮಾಡ್ದ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಏನು ಉತ್ತರ ಹೇಳ್ಬೇಕು? ಅಲ್ಲ, ಸಹಜವಾಗಿ ಒಂದು ಹೆಣ್ಣು ತನ್ನ ಮಾನ ಮತ್ತು ಶೀಲದ ಬಗ್ಗೆ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೊಳ್ಳೋದಿಲ್ಲ. ಆದ್ರೆ ಏಕಾಏಕಿ ಈ ತರಹದೊಂದು ಆರೋಪ ಕೇಳಬಂದಂಗೆ ಹೆಂಗ್ ಆಘಾತ ಹೆಂಗಾಯ್ತು ಅಂತ ತಮಗೆ, ಅಂದ್ರೆ ಅದರ ಅನುಭವ, ರಿಯಾಕ್ಷನ್, ಫಸ್ಟ್ ರಿಯಾಕ್ಷನ್ ಸರ್. 1 ಅವರ್ ಏನು ಮಾತಾಡಕ್ ಆಗ್ಲೇ ಇಲ್ಲ ಸರ್ ನನಗೆ. ಯಾಕಂದ್ರೆ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಜೀನಿ ಬಗ್ಗೆ ಮಾತ್ರ ಪ್ರಚಾರ ಮಾಡ್ತಿದ್ವಿ. ಇವತ್ತು ಜೀನಿ ಅವನು ಒಂದು ಹುಡುಗಿನ ಹಾಳು ಮಾಡ್ದ ಅಂತ ಎಲ್ಲಾ 3-4 ಚಾನೆಲ್ ಅವರು ಬಂದಾಗ ಮನ್ಸಿಗೆ ತುಂಬಾ ನೋವಾಯ್ತು ಸರ್. ಅವಾಗ ಹೋಗಿ ಇಮಿಡಿಯೇಟ್ಲಿ ಕ್ಯಾಮ್ರಾ ಚೆಕ್ ಮಾಡ್ತೀನಿ. ಇದು ಅವಾಗ ಇಷ್ಟೊಂದು ಧೈರ್ಯ ಇದ್ದು, ಕ್ಯಾಮ್ರಾ ಇದ್ದು, CCTV ಇದ್ದು ಯಾಕೆ ಹೆದರ್ಬೇಕು ಅಂತಂದು ನಾನೇ ಸಮಾಧಾನ ಮಾಡ್ಕೊಂಡೆ ಸರ್. ನಿಮಗೆ ಹೆಣ್ಮಕ್ಳು ಇದ್ದಾರಾ? ಮದುವೆ ಆಗಿದೆಯಾ ಸರ್? ಒಬ್ಳು ಮಗಳಿದ್ದಾಳೆ, ಈಗ 10th. ಅವಳನ್ನ ಸಮಾಧಾನ ಮಾಡ್ಬೇಕಾದ್ರೆ ಅವಳು ಒಂದೇ ಹೇಳಿದ್ದು, ಅಪ್ಪಾಜಿ ನಾನು ಹೆಂಗ್ ಅಪ್ಪಾಜಿ ಹಿಂಗಾದ್ರೆ ಇವ್ರು ಯಾರೋ ಬಂದ್ಬಿಟ್ಟು ಮರ್ಯಾದೆ ತೆಗೆದ್ರೆ ನಾನು ಹೆಂಗ್ ಸ್ಕೂಲ್ ಹೋಗೋಣ ಅಂತ ಕೇಳ್ತಾಳೆ ಸರ್. ಇವ್ರಿಗೆ ಈಸಿ ಸರ್. ಇವ್ರಿಗೆ ಏನೋ ಬಂದ್ಬಿಟ್ಟು ಮಾತಾಡೋದು ಈಸಿ ಸರ್. ಅದನ್ನ ಗ್ರಹಿಸ್ಕೊಳ್ಳೋದು ಇದೆಯಲ್ಲ ತುಂಬಾ ಕಷ್ಟ ಸರ್. ಬೆಳಗ್ಗೆ ಇದ್ದು ಸರ್, ನೀವ್ ನಂಬ್ತೀರಾ ಹೆಂಗ ಸರ್, 7 ವರ್ಷ ಆಗಿದೆ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿ, ಎಂಪ್ಲಾಯ್ ಮಾಡಿ ತಿಂಡಿ, ಎಂಪ್ಲಾಯ್ ಮಾಡಿದ ಊಟ. ಯಾರಾದ್ರೂ ಒಂದು ದೊಡ್ಡ ಕಂಪ್ನಿ ಆಯ್ತು ಅಂದ್ರೆ ಅವನು ಮನೆ ಕಟ್ಕೊಂಡು ಬೇರೆ ಕಡೆ ಹೋಗ್ತಾನೆ ಸರ್. ಇನ್ನು ದೂರು ದಾಖಲಾದ ತಕ್ಷಣ ಒಂದು ಕಾನೂನು ಪ್ರಾಸೆಸ್ಗಳಿರುತ್ತೆ, ಕಾನೂನು ಪ್ರಕ್ರಿಯೆ. ಅದರ ಭಾಗವಾಗಿ ನಿಮ್ಮನ್ನ ಪ್ರಾಥಮಿಕ ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಏನಾದ್ರು ಪೊಲೀಸರು ನಿಮ್ಮನ್ನ ಸಂಪರ್ಕಿಸುವ ಪ್ರಯತ್ನ ಪಟ್ರ ಹೇಗೆ? ಸರ್ ಎಲ್ಲಾನು ಸಂಪರ್ಕಿಸಿರು, ಕರೆದ್ರು. ನಾನು ನೇರವಾಗಿ ಅವ್ರಿಗೆ ತಗೊಂಡೋಗಿ, ಸರ್ ನೋಡಿ ಸರ್ ಈ ತರ ಕ್ಯಾಮ್ರಾ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ, ತಪ್ಪಿದ್ರೆ ನೀವ್ ಏನ್ ಬೇಕಾದ್ರೂ ಹೇಳಿ, ಎನಿ ಟೈಮು ನೀವ್ ಕರೆದಿದ್ದ ಜಾಗ ಬರ್ತೀನಿ, ಕರೆದಿದ್ದ ಸ್ಥಳಕ್ ಬರ್ತೀನಿ, ನೀವೆಲ್ಲ ಕರೆದ್ರು ಬರ್ತೀನಿ ಅಂತ ಒಂದು ಇವ್ರು ಹೋಗಿ ದೂರ್ ಕೊಟ್ಟ ನಂತರ ನಾನು ಹೋಗಿ ಸ್ಟೇಷನ್ಗೆಲ್ಲ ಕೊಟ್ಟು ದಾಖಲೆ ಸಮೇತ ಕೊಟ್ಟು ಬಂದೆ ಸರ್. ಓಕೆ, ನಾವು ಸಂಭಾವಿತರಾಗಿದ್ರೆ ಅಥವಾ ಕಾನೂನಾತ್ಮಕವಾಗಿದ್ರೆ ಯಾರನ್ನು ಭಯಪಡುವಂತ ಅವಶ್ಯಕತೆ, ಅನಿವಾರ್ಯತೆ ನಮಗಿರೋದಿಲ್ಲ. ಸೊ ನಮ್ಮಲ್ಲಿ ತಪ್ಪುಗಳಿಲ್ಲದೆ ಇದ್ರೆ ಖಂಡಿತವಾಗ್ಲೂ ಕೂಡ ನ್ಯಾಯ ಸಿಗುತ್ತೆ ಎನ್ನುವಂತಹದ್ದು ನಮ್ಮ ಕಾನೂನು ಹೇಳುತ್ತೆ. ಹಾಗಾಗಿ ತಪ್ಪು ಮಾಡದೇ ಇದ್ರೆ ಭಯಪಡುವಂತ ಅವಶ್ಯಕತೆ ಇಲ್ಲ. ಇಷ್ಟೊತ್ತು ನೀವು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಧನ್ಯವಾದ ದಿಲೀಪ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.